ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ನೇಮ್ ಇಸ್ ಕಾವ್ಯ ಆ್ಯಂಡ್ ಇವತ್ತು ನಾವು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಪುಟಾಣಿಗಳು ಹೋಗ್ತಾರಲ್ವ, ಸೊ ಆ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ನಾನು, ಯಶು ಮತ್ತು ವಿಕ್ಕಿ 3 ಜನ ಮಾತ್ರ ಹೋಗ್ತಾ ಇರೋದು. ಯಾಕೆ ಅಂತಂದರೆ ನಮ್ಮ ಪುಟಾಣಿಗಳ ಸ್ಕೂಲು ಹೊಸ ಸ್ಕೂಲು ಇನಾಗ್ರೇಷನ್ ಫಂಕ್ಷನ್ ಇದೆ. ಸೊ ಹೊಸ ಸ್ಕೂಲ್ ಓಪನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಇಬ್ಬರು ಸ್ಪೆಷಲ್ ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರು ಅಂತೇಳಿ, ಓಕೆನಾ? ಆ್ಯಂಡ್ ಸೊ ಇವತ್ತು ಏನೇನೆಲ್ಲ ಆಗುತ್ತೋ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲೀಸ್ಗೆ. ಓಕೆ, ನಮ್ಮ ಪುಟಾಣಿ ಅಂತೂ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ವಿಕ್ಕಿ ಬಾಯ್ಲಿ. ನಾನು ರೆಡಿಯಾಗಿದ್ದೀನಿ, ಸಿಂಪಲ್ಲಾಗಿ ಕ್ಯೂಟಾಗಿ ಫೋಟೋಸ್ ಎರಡು ತೊಗೋಬೇಕು. ಬಾಯ್ಲಿ ಬೇಗ. ಇಲ್ಲಿ ವಿಕ್ಕಿ ಅವನು ರೆಡಿಯಾಗಿದ್ದಾನೆ. ಮತ್ತು ಅವ್ರ ಸ್ಕೂಲಲ್ಲಿ ಇವತ್ತು ಅಕ್ಷರಾಭ್ಯಾಸನೂ ಮಾಡಿಸ್ತಾರಂತೆ ಎಲ್ಲ ಮಕ್ಕಳಿಗೂ. ಸೊ ನೋಡೋಣ ಏನೇನು ಮಾಡ್ತಾರೋ, ನನಗೂ ಡೀಟೇಲಾಗಿ ಏನೂ ಗೊತ್ತಿಲ್ಲ. ಎಸ್, ಹೋದ್ಮೇಲೆ ನಾನು ನಿಮಗೆ ತಿಳಿಸ್ತೀನಿ. ಓಕೆ ವಿಕ್ಕಿ, ಹ್ಯಾಪಿನಾ? 10 ಡೇಸ್ ಆಯಿತು ಲೀವ್ ಕೊಟ್ಟು. ಇವತ್ತು ಸ್ಕೂಲ್ಗೆ ಹೋಗಬೇಕು ಅಂತ ಅಂತಿದ್ದಾನೆ. ಅಂತಿದೆಯಾ ಇಲ್ಲ ಹ್ಯಾಪಿ ಆಗಿದೆಯಾ ಹೇಳೋ? ಓಕೆ ಫ್ರೆಂಡ್ಸ್, ಸ್ಕೂಲ್ ಹತ್ರ ಹೋದ್ಮೇಲೆ ನಾನು ಸಿಗ್ತೀನಿ ನಿಮಗೆ. ಚಾರು, ಸ್ಫೂರ್ತಿ, ಕಣ್ಣು ಅವ್ರು 3 ಜನ ನಮ್ಮಮ್ಮ ಮನೆಗೆ ಹೋಗಿದ್ದಾರೆ. ಅವರು ಬಂದಿಲ್ಲ. ಕಾಲ್ ಮಾಡಿ ನಾವು ಬರಲ್ಲ ಅಂತ ಫುಲ್ಲು ಹಠ ಮಾಡಿದ್ರು. ಹೋಗಲಿ ಬಿಡು ಅಂತೇಳಿ ನಾನು ಸುಮ್ಮನೆ ಆಗ್ಬಿಟ್ಟೆ. ಸೊ ಇದು ಕತೆ ಅವ್ರದ್ದು. ಇವರಿಬ್ಬರೇ ಮನೇಲಿರೋದು. ಇವರು ಹೋಗ್ಬೇಕಂತೆ ಊರಿಗೆ. ಸೊ ನೆಕ್ಸ್ಟು ಒಂದು ಜಾತ್ರೆ ಬರುತ್ತೆ, ಆಗ ನಾವೆಲ್ಲರೂ ಗ್ಯಾಂಗ್ ಹೋಗ್ತಾಯಿದ್ದೀವಿ. ಅಂದರೆ ನಾವು 3 ಜನ. ಸೊ ಎಸ್, ಅಲ್ಲಿಗೆ ಹೋದ್ಮೇಲೆ ಸ್ಕೂಲ್ ಹತ್ರ ಸ್ವಲ್ಪ ಬೇಗನೆ ಹೋದ್ವಿ ನಾವು. ಆ್ಯಂಡ್ ಇನ್ನೂ ಯಾರೂ ಬಂದಿಲ್ಲ, ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ ಇನ್ನು. ನಾವು ಸ್ವಲ್ಪ ಬೇಗ ಹೋದ್ವಿ. ಆ್ಯಂಡ್ ವಿಕ್ಕಿ ಜೊತೆ ಫೋಟೋ ತೊಗೊತಾ ಇದ್ದೀನಿ ನಾನು. ಆ್ಯಂಡ್ ಇಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ, ಐ ಮೀನ್ ಸ್ಕೂಲ್ ಒಳಗಡೆ ಪೇರೆಂಟ್ಸ್ ಎಲ್ಲರೂ. ಸೊ ಅಲ್ಲಿ ಒಳಗಡೆ ಅಕ್ಷರಾಭ್ಯಾಸ ಮಾಡ್ತಾ ಇರೋದು. ಸೊ ಅದಕ್ಕೆ ಆ್ಯಂಡ್ ದೇವ್ರ ಫೋಟೋ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ಪುಟಾಣಿ 2 ಮಕ್ಕಳು ಒಂದೇ ಥರ ಡ್ರೆಸ್ ಮಾಡಿಕೊಂಡು ಬಂದಿದ್ದರು. ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು, ಅದಕ್ಕೆ ಹಾಗೆ ವಿಡಿಯೋ ಮಾಡಿಕೊಂಡೆ. ನನಗೆ ಯಾರು ಅಂತಲೂ ಗೊತ್ತಿಲ್ಲ. ಸೊ ಪುಟಾಣಿ ಮಕ್ಕಳನ್ನ ನೋಡಿದಾಗ ನಾವು ಹಾಗೆ ಅಟ್ರ್ಯಾಕ್ಟ್ ಆಗಿಬಿಡ್ತೀವಲ್ವ. ಸೊ ಚಾರು ಬೇಬಿ ಆಗಿದ್ದಾಗ ಸೇಮ್ ಇದೇ ಥರ ಇದ್ಲು. ಅದಕ್ಕೆ ನನಗೆ ಆ ಪಪ್ಪನ ನೋಡ್ಬಿಟ್ಟು ನನಗೆ ಹಾಗೆ ನೆನಪಾಯಿತು. ಸೇಮ್ ಹೇರ್ ಕಟ್ ಹಾಗೆ ಇದ್ಲು. ನಾನು ಫೋಟೋ ಹಾಕ್ತೀನಿ ನೋಡಿ ನೀವು ಬೇಕಾದರೆ. ಆ್ಯಂಡ್ ಇದು ಸ್ಕೂಲ್ ಎಂಟ್ರೆನ್ಸ್ ತುಂಬ ದೊಡ್ಡದಾಗಿದೆ. ಹೊರಗಡೆ ಎಲ್ಲ ತುಂಬ ಪ್ಲೇಸ್ ಇದೆ. ಆ್ಯಂಡ್ ನೆಕ್ಸ್ಟು ಅಕ್ಷರಾಭ್ಯಾಸನ ಸ್ಟಾರ್ಟ್ ಮಾಡಿದ್ರು. ಸೊ ನೋಡಿ ನೀವು. ಓಕೆ.
परमेश्वरी शारदा प्रीत्यर्थम महाकाली महालक्ष्मी महासरस्वती आत्मिका शारदा परमेश्वरी पूर्ण अनुग्रहता सिद्ध्यर्थम ಮಕ್ಕಳಾದ್ರೆ ಮೊದಲು ಮಕ್ಕಳು ಹೇಳ್ಕೊಂಬಿಡಿ ಮಮ ಸಕಲ ವಿದ್ಯಾ ಪಾರಂಗತ ಸಿದ್ಧಾರ್ಥಂ. ಇನ್ನು ಪುಟ್ಟ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಹೇಳಕ್ಕಾಗಲ್ಲ, ಅವ್ರ ತಂದೆ ತಾಯಿಗಳು ಹೇಳ್ಕೊಳ್ಳಿ. ವಿಶೇಷೇಣ ಮಮ ಕುಮಾರಸ್ಯ ಕುಮಾರ್ಯಾಹ ಸಕಲ ವಿದ್ಯಾ ಪಾರಂಗತ. ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಲ್ವಾ ಗೆಸ್ಟ್ ಯಾರು ಬಂದಿದ್ರು ಅಂತ. ಅನು ಮ್ಯಾಮ್ ಮತ್ತು ನಾಗೇಂದ್ರ ಸರ್ ಬಂದಿದ್ದರು. ತುಂಬಾ ಖುಷಿ ಆಯಿತು. ಆ್ಯಂಡ್ ಅವ್ರ ಜೊತೆ ಫೋಟೋನೂ ತೊಗೊಂಡ್ವಿ. ಬಟ್ ಅನು ಮ್ಯಾಮ್ ಜೊತೆ ತೊಗೊಳೋದಕ್ಕಾಗಿಲ್ಲ, ನನಗೆ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಮಾಡೋದಕ್ಕೆ ಇಷ್ಟ ಆಗಿಲ್ಲ. ಸೊ ಅದಕ್ಕೆ ನಾನು ತೊಗೊಳೋದಕ್ಕಾಗಿಲ್ಲ ಅವ್ರ ಜೊತೆ. ಸೊ ಎಸ್, ಮತ್ತು ಅವರು ಸ್ವಲ್ಪ ಹೊತ್ತಷ್ಟೇ ಇದ್ದಿತ್ತು ಫಂಕ್ಷನ್ನಲ್ಲಿ, ತುಂಬ ಬೇಗ ಹೊರಟರು. ಆ್ಯಂಡ್ ಈಗ ದೀಪ ಹಚ್ತಾ ಇದ್ದಾರೆ ನೋಡ್ಬೋದು. ಸೊ ಈಗ ಮಾತಾಡ್ತಾ ಇದ್ದಾರೆ ಅನು ಮ್ಯಾಮ್. ತುಂಬ ಸಿಂಪಲ್ ಆ್ಯಂಡ್ ನ್ಯಾಚುರಲ್ಲಾಗಿ ಅವರು ಟಿ ವಿಯಲ್ಲಿ ಹೇಗೆ ಕಾಣಿಸ್ತಾರೋ ನ್ಯಾಚುರಲ್ಲಾಗೂ ಹಾಗೇ ಇದ್ದಾರೆ. ಪೇರೆಂಟ್ಸ್ ಅಂದ್ರೇ ಪೇರೆಂಟ್ಸ್ ಅಂತ, ರೆಂಟ್ ಕಟ್ಟು ಅದು ಕಟ್ಟು ಇದು ಕಟ್ಟು ಅಂತಾನೆ ಪೇರೆಂಟ್, ಅದಕ್ಕೆ ಪೇರೆಂಟ್ ಅಂತ ಹೆಸರು ಆಯ್ತಾ. ಅದೆಲ್ಲದರ ಮಧ್ಯೆ ನಮ್ಮ ಮಕ್ಕಳು ಒಂದು ಒಳ್ಳೆ ಶಾಲೆಯಲ್ಲಿ ಓದಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು ಅನ್ನೋವಂಥ ಕನಸು ಎಲ್ಲ ಮಕ್ಕಳಿಗೂ ಇರುತ್ತೆ. ಈ ಶಾಲೆ ಅದಕ್ಕೆ ನಿಮ್ಮ ಅನಿಸಿಕೆಗೆ ಮತ್ತು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ವಿಶೇಷವಾಗಿ ನನ್ನ ಎಲ್ಲ ಟೀಚರ್ಸ್ನ ನೋಡಿದೆ. ನಮ್ಮ ಪ್ರಿನ್ಸಿಪಲ್ ಅವರು ಎಲ್ಲ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಟೀಚರ್ಸು. Good afternoon to everyone. Good afternoon, ma'am. So this is because of you only. Anu ma'am and Nagendra sir. ಜೋರಾದ ಚಪ್ಪಾಳೆ ಬರಲಿ ladies and gentlemen. ನಿಮ್ಮ ಚಪ್ಪಾಳೆ. ಇವ್ರ ಹೆಸರು ಧ್ರುವ. ಎಸ್, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಆ್ಯಂಡ್ ಇವ್ರ ಗ್ಯಾಂಗ್ ಬಂದಿಲ್ಲ ಇವತ್ತು, ಪಾಪ ಧ್ರುವ ಮಾತ್ರ ಒಬ್ಬನೇ ಬಂದಿದ್ದಾರೆ. ಅದಕ್ಕೆ ಕಂಪ್ನಿ ಕೊಡ್ತಾ ಇದ್ದೀವಿ ನಾವು. ಬೇಕಾದರೆ ನೋಡ್ಕೊ, ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಅದು ಕಾರ್ತಿಕ್ ಗೌಡ. ಯಾವ ಸಾಂಗ್ಗಳು ಮರ್ತದೆ. ಓಕೆ ಬಾಯ್ ಫ್ರೆಂಡ್ಸ್, ಮನೆಗೆ ಹೋಗ್ತಾ ಇದ್ದೀವಿ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು. ಫಂಕ್ಷನ್ ಅಂತೂ ಸಕ್ಕತ್ತಾಗಾಯಿತು, ಚೆನ್ನಾಗಿತ್ತು ಫಂಕ್ಷನ್. ನಾನು ಕ್ಲಾಸ್ ರೂಮ್ ನೋಡ್ತಾ ಇದ್ದರೆ, ಕ್ಲಾಸ್ ರೂಮ್ ಒಳಗಡೆ ಬಂದು ಕ್ಲಾಸ್ ರೂಮ್ಸ್ ಎಲ್ಲ ನನಗೆ ಕಾಲೇಜ್ ಡೇಸ್ ನೆನಪಾಗುತ್ತೆ. ನನ್ನ ಸ್ಕೂಲ್ ಡೇಸ್ ನೆನಪಾಗುತ್ತೆ. ಚೆನ್ನಾಗಿದೆಯಾ ಕ್ಲಾಸ್ ರೂಮ್ಸ್ ಎಲ್ಲ?
ಸೂಪರಾಗಿದೆ ಅಂತ ವಿಕ್ಕಿಗೆ ಗಿಫ್ಟ್ ಕೂಡ ಕೊಟ್ಟರು ಸ್ಕೂಲ್ ಕಡೆಯಿಂದ. ಫಸ್ಟ್ ಸ್ಟ್ಯಾಂಡರ್ಡ್ ಕೊಟ್ಟಿಲ್ಲ, ಪೇರೆಂಟ್ಸ್ಗೆ ಮಾತ್ರನೂ ಕೊಡೋದು ವಿಕ್ಕಿ. ವಿಕ್ಕಿಗೂ ಗಿಫ್ಟ್ ಬೇಕಂತೆ. ಮನೆಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಆ್ಯಂಡ್ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್. ಯಾವಾಗಲೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಓಕೆನಾ? ಬಾಯ್.